ಸ್ವಲ್ಪ ಝೂಮ್ ಹಾಕೊಡಿ, ನಾನು ಪೆಂಡ್ರೈವ್ ಆಮೇಲೆ ಹಾಕೋತೀನಿ. ಅದನ್ನ ಪೆಂಡ್ರೈವ್ ಆಮೇಲೆ ಹಾಕೋತೀನಿ. ಅವ್ರೇ ನೀವು ಯಾರಪ್ಪ? ಮಹಿಳೆಯರ ಮತ್ತು ಮಕ್ಕಳ ಸಾಗಣೆ ಮಾಡುವ ಅನೈತಿಕ ಚಟುವಟಿಕೆಯನ್ನು ತೊಲಗಿಸುವ ಕಾರ್ಯಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ಆಗ ಮಾತ್ರ ಅಮಾನವೀಯ ಕೃತ್ಯ ನಿಯಂತ್ರಿಸಲು ಸಾಧ್ಯ ಎಂದು ಹಿರಿಯ ಶ್ರೇಣಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಪ್ರಾಧಿಕಾರದ ಸದಸ್ಯರಾದ ನ್ಯಾಯಮೂರ್ತಿ ಎಚ್.ಎ. ಸಾತ್ವಿಕ್ ಅವರು ಮಂಗಳವಾರ 11 ಗಂಟೆಗೆ ಹೇಳಿದರು. ಫೆಬ್ರವರಿ 17ರಂದು ನಗರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೊದಲನೇ ಮಹಡಿ ಸಭಾಂಗಣದಲ್ಲಿ ಆಯೋಜಿಸಲಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ವೇಳೆ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಒಟ್ಟಿಗೆ ಕೆಲಸ ಮಾಡಿದಾಗ ಈ ಒಂದು ಪಿಡುಗನ್ನು ತೊಡೆದು ಹಾಕಬಹುದು ಎಂದು ಹೇಳಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಂಗಳವಾರ 11 ಗಂಟೆಗೆ ಅಮರೇಶ್ವರ ಕ್ಯಾಂಪಿನ ಈರೇಶ್ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ತಾಲೂಕಿನ ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕ ಸಹಕಾರ ಸಂಘ ಆಡಳಿತ ಮಂಡಳಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರ ನೇಮಕಕ್ಕೆ ಶ್ರಮಿಸಿದ ಎಂ. ಪ್ರಕಾಶ್ ಅವರ ಮೇಲೆ 6 ಜನರ ಗುಂಪು ಹಲ್ಲೆ ನಡೆಸಿರುವುದಾಗಿ ಆರೋಪಿಸಿದರು. ಈ ಸಂಬಂಧ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಇದುವರೆಗೂ ಆರೋಪಿಗಳನ್ನು ಬಂಧಿಸದಿರುವುದು ಸರಿಯಲ್ಲ ಎಂದು ಅವರು ಆಕ್ಷೇಪಿಸಿದರು. ಕೂಡಲೇ ಎಲ್ಲ ಹಲ್ಲೆ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚಿಕ್ಕಕೋಟ್ನೇಕಲ್ ಗ್ರಾಮದ ನೂರಾರು ಗ್ರಾಮಸ್ಥರು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಮಾಡದಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಕಚೇರಿ ಬೀಗ ಹಾಕಿ ಪ್ರತಿಭಟನೆ ಮಾಡಿದ ಘಟನೆ ಮಂಗಳವಾರ 10:30ಕ್ಕೆ ಜರುಗಿದೆ. ಗ್ರಾಮದ ಮಹಿಳೆ ಬಸಮ್ಮ ಅವರು ಈ ವೇಳೆ ಮಾತನಾಡಿ, ಕಳೆದ 1 ತಿಂಗಳಿಂದ ಗ್ರಾಮ ಪಂಚಾಯಿತಿಯಿಂದ ಮನೆಗಳಿಗೆ ಕುಡಿಯುವ ನೀರು ಸರಬರಾಜು ಆಗಿಲ್ಲ. ಇದರಿಂದ ನಿತ್ಯ ಜೀವನವೇ ಸಂಕಷ್ಟವಾಗಿದೆ ಎಂದು ಆರೋಪಿಸಿದರು. ದಿನವೂ 3 ಕಿಲೋಮೀಟರ್ ದೂರದ ನಲ್ಕಂದಿನ್ನಿಗೆ ಗ್ರಾಮಕ್ಕೆ ಹೋಗಿ ಅಲ್ಲಿ ಹಳ್ಳದಲ್ಲಿ ಬಟ್ಟೆ ತೊಳೆಯಬೇಕಾಗಿದೆ. ಕುಡಿಯುವ ನೀರನ್ನು 2 ಕಿಲೋಮೀಟರ್ ದೂರದ ಉಮಳಿ ಗ್ರಾಮದಲ್ಲಿ ಹೊಸೂರು ಗ್ರಾಮದಿಂದ ತರಬೇಕಾದ್ದು. ವಿದ್ಯುತ್ ಇದ್ದರೆ ಮಾತ್ರ ನೀರು ದೊರೆಯುತ್ತದೆ. ವಿದ್ಯುತ್ ಇಲ್ಲದಿದ್ದರೆ ನೀರಿಗಾಗಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. SSLC ಪರೀಕ್ಷೆ ಫಲಿತಾಂಶ ಸುಧಾರಣೆಗಾಗಿ ಮಾನ್ವಿ ತಹಸೀಲ್ದಾರ್ ವಿನೂತನ ಒಂದು ಪ್ರಯತ್ನ ಮಾಡುತ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಮತ್ತು ರಾತ್ರಿ ವೇಳೆ SSLC ಓದುತ್ತಿರುವ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಯಾವ ರೀತಿಯಾಗಿ ವ್ಯಾಸಂಗ ಮಾಡುತ್ತಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಅದರ ಜೊತೆಗೆ ಪಾಲಕರಿಗೆ ಮಕ್ಕಳಿಗೆ ಯಾವುದೇ ಕೆಲಸವನ್ನು ಹಚ್ಚದಂತೆ ಮನವಿ ಮಾಡುತ್ತಿದ್ದಾರೆ. ಕಾರಣ ಇಲ್ಲಿ ಮಕ್ಕಳು ಉತ್ತಮವಾಗಿ ಓದುವುದರಿಂದ ಅವರಿಗೆ ಉತ್ತಮ ಅಂಕ ಬರುತ್ತದೆ. ಇನ್ನು ಅವರಿಗೆ ಕೇವಲ 1 ತಿಂಗಳ ಕಾಲಾವಕಾಶ ಇರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮನೆಯಲ್ಲಿ ಹಚ್ಚಬೇಡಿ ಎಂದು ಮನವಿ ಮಾಡಿ ವಿನೂತನವಾಗಿ ಪ್ರಯತ್ನ ಮಾಡುತ್ತಿದ್ದಾರೆ. ಸಾಹೇಬ್ರು ಕೂಡ ನಿಮ್ಗೆ ಅದಕ್ಕೆ ಇಟ್ರ ಸಂಕಲ್ಪ ಗೀತೆ ಅಂತಮ್ಮ, ಸಂಕಲ್ಪ ಮಾಡ್ಬೇಕು ನೀವು. ಓಕೆ ನೋಡಮ್ಮ, ಈ ಮಗಳಿಗೆ ಏನ್ ಕೆಲಸ ಹಚ್ಬಾರ್ದು. ಏನೇ ಇನ್ನ 30 ದಿನ ಎಕ್ಸಾಮ್ ಇದೆ, ಇನ್ನ 30 ದಿನ ಕೆಲಸ ಹಚ್ಚಲಾರ್ದಂಗೆ ನೀವು ಆ ಮಗಳಿಗೆ ಓದಿಸ್ಬೇಕು. ನೋಡ
ಇದು ಏನಾದರೂ ನೀವು ಬದಲಾವಣೆ ಆಗ್ಬೇಕಾಯ್ತಂದ್ರೆ ಈಗ ಇವರಿಂದ ಎಷ್ಟು ಜನ ಮಕ್ಕಳು? ಹೆಣ್ಮಕ್ಳಾ? ಅವನೇನ್ ಮಾಡ್ತಾ ಇದ್ದಾನೆ? 6ನೇ ಕ್ಲಾಸ್. ಆಯ್ತು, ಚೆನ್ನಾಗಿ ಓದಿಸ್ಬೇಕು. ಬೆಳಗ್ಗೆ ಮನೆ ಕೆಲಸ ಬಿಟ್ಟು ನೀನೆಲ್ಲ ಹೇಳ್ಬೇಕು, ನೀನು ಎದ್ದು ಓದಮ್ಮ, ನಾನೆಲ್ಲ ಮಾಡ್ತೀನಿ, ಇನ್ನು 30 ದಿನ ಎಕ್ಸಾಮ್ ಅದ. ಹಾ, ಗುಡ್ ಗುಡ್. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ರಿ ಅಂತ ಹೇಳೋಣ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅಮರೇಶ್ವರ ಕ್ಯಾಂಪ್ನಲ್ಲಿ ಹಾಲು ಹಾಕಲು ಬಂದ ರೈತನೋರ್ವ ಅಲ್ಲಿನ ಭ್ರಷ್ಟಾಚಾರ ಮತ್ತು ಬೇರೆಯವರ ಹಾಲನ್ನು ಖರೀದಿ ಮಾಡುತ್ತಿರುವ ಸಹಕಾರ ಸಂಘದ ವಿರುದ್ಧ ಧ್ವನಿ ಎತ್ತಿದ ವಿರುದ್ಧ ಅಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ 15 ಜನ ಹಾಲನ್ನು ಚೆಲ್ಲಿ ಹಲ್ಲೆ ಮಾಡಿದ ಘಟನೆಯ ವಿಡಿಯೋ ಒಂದು ವೈರಲ್ ಆಗಿದ್ದು, ಅಲ್ಲಿನ ಪ್ರಕಾಶ್ ಎಂಬುವವರ ಮೇಲೆ ಸುಮಾರು 4-5 ಜನ ಹಲ್ಲೆ ಮಾಡಿ ಬೆದರಿಕೆ ಹಾಕಿರುವ ವಿಡಿಯೋ ಒಂದು ಇಲ್ಲಿ ನಾವು ಕಾಣಬಹುದು. ಇನ್ನು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂದ್ ಮಾಡ್ತೀನಿ ಹೇಳಿ, ಬಂದ್ ಮಾಡ್ತೀನಿ ಹೇಳಿ. ನೀ ಬಂದ್ ಮಾಡಂತ ಹೇಳಕ್ ರೂಲ್ಸ್ ಇಲ್ಲ, ನೀ ಬಂದ್ ಮಾಡಂತ ಹೇಳಕ್ಕಿಲ್ಲ, ಸುಮ್ಮನೆ ಆಯ್ತು. ನೀನ್ ಮಾಡಂದ್ರೆ ಇವಳಿ ಅವಾಗ ಏನಾಗಿತ್ತು? ರಾಜ್ಯದ 15 ಲಕ್ಷಕ್ಕೂ ಅಧಿಕ ಅಭಿವೃದ್ಧಿ ಪರವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಸುಹೃದಯದ ಪಕ್ಷಗಳ ಕುರಿತಾಗಿ ಒಂದು ತತ್ವೋದಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶವಾಗಿ ಒಂದು ಪತ್ರಿಕಾಗೋಷ್ಠಿ ನಾವು ಇವತ್ತು ಕಟ್ಟ ಕಡೆ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥದ್ದು ಏನಾದರೂ ಒಂದು ಅಂಗಾದ ಅಂದ್ರೆ ಅದು ಪತ್ರಿಕಾ ರಂಗ. ಪತ್ರಿಕಾ ಮತ್ತು ನಮ್ಮ ಮಾಧ್ಯಮ ಮಿತ್ರರು ದೊಡ್ಡ ಕೊಡುಗೆಯನ್ನು ಕೊಡ್ತಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕೆ ಇವತ್ತು ನಾವು ಹೇಳ್ಬೇಕಾದ್ರೆ ಎಲ್ಲಿ ಯಾವ ವ್ಯವಸ್ಥೆಯಲ್ಲಿ ಸಾಮಾಜಿಕ ಹಿಡ್ಕೊಂಡು ಯುದ್ಧ ಮಾಡುವಂತ ಒಂದು ಸಂದರ್ಭ ಅನಿವಾರ್ಯವಾಗಿ ಒದಗಿ ಬಂದಿದೆ. ಸ್ನೇಹಿತರೆ, 1998ರಿಂದ ಕರ್ನಾಟಕ ರಾಜ್ಯ ಆಂದೋಲನ ಒಕ್ಕೂಟ ಅನೇಕ ಬೇಡಿಕೆಗಳನ್ನು ಇಟ್ಟಂದು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾನೆ ಇದ್ದೀವಿ. ಸರ್ಕಾರವು ಯಾವುದೂ ಅಷ್ಟು ಪರಿಣಾಮಕಾರಿಯಾಗಿ ಅಂಗವಿಕಲ ಪೂರ್ಣವಾದಂಥ ಕಾರ್ಯಕ್ರಮಗಳು ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಪ್ರತಿದಿನ ನಾವು ಬರೀ ಮನವಿ ಪತ್ರ ಕೊಡೋದೇ ಆಗ್ತದೆ ಹೊರತು ಅಲ್ಲಿಂದ ಯಾವುದೇ ರಿಪ್ಲೈ ಬರ್ತಾ ಇಲ್ಲ. ಆ ಸರ್ಕಾರ ಈ ಸರ್ಕಾರ ಹೀಗೆ ಆಡಳಿತ ವ್ಯವಸ್ಥೆ ಹೀಗಿದೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ ಏನಂದ್ರೆ, ಭಾರತದಲ್ಲಿ 3 ಕೋಟಿ 50 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ನಾವಿದ್ದೀವಿ. ಕರ್ನಾಟಕದಲ್ಲಿ ಬಂದಾಗ 21 ಬಗೆಯ ಅಂಗವಿಕಲರು ಸೇರಿ ರಾಜ್ಯದಲ್ಲಿ 15 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ನಾವು ಇದ್ದೇವೆ. ಒಬ್ಬ ಅಂಗವಿಕಲರಿಂದ ಸರಾಸರಿ ಏನಿಲ್ಲ ಅಂದ್ರೂ 5ರಿಂದ 6 ಓಟ್ ಇರ್ತವೆ. ಆಗ ಲೆಕ್ಕ ಹಾಕಿದ್ರೆ ನಾವು ಕನಿಷ್ಠ 1 ಕೋಟಿ ಮತದಾರರು ನಾವಿದ್ದೇವೆ. ಹಾಗಿದ್ರೆ ಹೆಚ್ಚು ಕಡಿಮೆ 20% ಮತದಾರರನ್ನು ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಕಡೆಗಣಿಸ್ತಾ ಇದೆ. ಈ 20% ಮತಗಳು ಕೇವಲ ಮತಗಳಾಗಿ ಉಳಿದಿವೆ, ಅವ್ರಿಗೆ ಮತಗಳಾಗಿ ಭದ್ರವಾಗಿದ್ದಾವೆ ಆಡುವಂತ ಸರ್ಕಾರಗಳಿಗೆ. ಬಟ್ ಆದ್ರೆ ಈ ಮತದಾರನ ಹಕ್ಕುಗಳೇನು ಬೇಡಿಕೆಗಳು ಏನಂತ ಇಲ್ಲಿವರೆಗೂ ಒಳ್ಳೆ ನೋಡಿದ್ದಾಗಿಲ್ಲ. ರಾಯಚೂರು ತಾಲೂಕಿನ ಚಂದ್ರಬಂಡ ಹಾಗೂ ಬಾಯ್ದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಂಡ ಕಾಮಗಾರಿಗಳನ್ನು ಕೇಂದ್ರ ಆಡಿಟ್ ತಂಡ ಅಧಿಕಾರಿ ಕುಮುದ್ ದುಬೆ ಅವರು ಫೆಬ್ರವರಿ 17ರಂದು ಮಂಗಳವಾರ 11 ಗಂಟೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಚಂದ್ರಬಂಡ ಗ್ರಾಮ ಪಂಚಾಯಿತಿ ಕಚೇರಿ ಭೇಟಿ ನೀಡಿ ಕಾಮಗಾರಿ ಕಡತ ನೋಂದಣಿ NMAS
ಹಾಜರಾತಿಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆದುಕೊಂಡರು. ನಂತರ ಅರಸೀಕೆರೆ ತಾಂಡದಲ್ಲಿರುವ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿದರು. ನಿಖರ ಗುರಿ ಇಟ್ಟುಕೊಂಡು ಆ ದಿಸೆಯಲ್ಲಿ ಕಠಿಣ ಪರಿಶ್ರಮ ಪ್ರಯತ್ನ ಪಡೆದಿದ್ದರೆ ನಿಮ್ಮ ಗುರಿ ನಿಷ್ಪ್ರಯೋಜಕವಾಗಲಿದೆ ಎಂದು ಪ್ರಾಧ್ಯಾಪಕ ಬೀರಪ್ಪ ಜಗ್ಗಲ್ ಮಂಗಳವಾರ 11 ಗಂಟೆಗೆ ಹೇಳಿದರು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಶ್ರೀಮತಿ ಹನುಮವ್ವ ಸಂಗನಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮೊಬೈಲ್ ಎಂಬ ಮಾಯಾಜಾಲದಿಂದ ಹೊರಬಂದು ನಿರಂತರ ಓದಿನಿಂದ ಯಶಸ್ವಿ ಬದುಕು ರೂಪಿಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು.